ಹಲೋ. ಹಲೋ. ಸರ್ ಶಿವಾನಂದ್ ಅವ್ರು ಸರ್. ಹಾ ಹೇಳ್ರಿ. ಸರ್ ಏನಿಲ್ಲ, ಜಸ್ಟ್ ನಿಮ್ದೊಂದು ಫೇಸ್ಬುಕ್ ನ ನೋಡಿದ್ರೆ ಹ್ಞೂ ರೀ. ಅದೇ ನಮ್ದು ಶುಗರ್ ಇರ್ತದ. ಎಲ್ಲಿಂದ ಯಾರು ಮಾತಾಡೋದು ಹೇಳ್ರಿ ಹೆಸರು? ನಾವು ರಾಣಿಬೆನ್ನೂರಿಂದ ರೀ. ಹಲೋ. ರಾಣಿಬೆನ್ನೂರಿಂದ. ಹಾ ಹೇಳಿ. ಅದೇ ನಮ್ಗೀಗ ಮೊನ್ನೆ ಎಲ್ಲ ಚೆಕ್ ಮಾಡ್ಸಾಗ 6.4 ಬಂದಿ ಸರ್. ಸ್ವಲ್ಪ ಹ್ಞೂ ರೀ. ಡಯಟ್ ಅಲ್ಲಿ ಮಾಡಿದ್ದೆ. 6.4 ಶುಗರ್ ರೀ? ಹ್ಞೂ. ಬಿ ಪಿ ರೀ? ಅದು ಐತ್ರಿ 150 ಹಿಂಗಿದೆ. ಖಾಲಿ ಹೊಟ್ಟೆಗೆ ಮಾಡಿ ಸರ್ ಶುಗರ್ ಎಷ್ಟು ಬಂದಿತ್ತು ನಿಮ್ದು? ನಮ್ದು 198 ಅಲ್ಲ, ಬರೀ 98 ಸಾರಿ 98. ಆಫ್ಟರ್ ಫುಡ್ 134 ಬಂದೈತಿ, 133. ಈಗ ಡಾಕ್ಟರ್ ಏನಂತಾರೆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡತ್ತಾರ? ಡಾಕ್ಟರ್ ಹತ್ರ ಏನ್ ತೋರ್ಸಿದಿಲ್ರಿ, ಸ್ಟಾರ್ಟಿಂಗ್ ನಾಗ ತೋರ್ಸಿತ್ತು ಅವಾಗ ಹ್ಞೂ ಒಂದ್ 2 ವರ್ಷದಿಂದ. ಹ್ಞೂ ಆಮೇಲೆ ಈಗ 1 ವರ್ಷದಿಂದ ಟ್ಯಾಬ್ಲೆಟ್ಸ್ ತಗೊಂತಲ್ರಿ ಸರ್. ಹಂಗೆ ನಾರ್ಮಲ್ ಮಿಲೆಟ್ಸ್ ಆಮೇಲೆ ತರಕಾರಿ ತಿಂತಾ ಇದ್ದೆ. ಮಿಲೆಟ್ಸಿಗೆ ಕವರ್ ಬರಲ್ ಬಿಡ್ರಿ. ಮಿಲೆಟ್ಸಿಗೆ ಎಲ್ಲ ಮಿಲೆಟ್ಸ್ ಅಂತಾರೆ ಈಗ. ಹ್ಞೂನ್ರಿ. ಡಯಟ್ ನೀವೆಲ್ಲ ಇಲ್ಲಿ ಬಂದ್ರೆ ಎಷ್ಟು ಇದು ರಾಣಿಬೆನ್ನೂರಲ್ಲ ನಿಮ್ದು? ಹ್ಞೂನ್ರಿ. ರವಿವಾರ ಬರ್ರಿ, ನಿಮ್ಗೆ ಕರೆಕ್ಟ್ ಒಂದು ಇದನ್ನ ಮಾಡಿ ಗೈಡೆನ್ಸ್ ಕೊಡ್ತಾನೆ. ನಾನು ಅದನ್ನ ಫಾಲೋ ಮಾಡ್ಕೊಂತ ಹೋಗ್ರಿ. ಹ್ಞೂನ್ರಿ. ಒಳ್ಳೆ ಲೈಫ್ನಾಗ ಶುಗರ್ ಬಿ ಪಿ ಯಾವ್ದು ಬರೋದಿಲ್ಲ, ಇದ್ರ ಹೋಗ್ತೈತಿ. ಎಲ್ಲಿ ಬರ್ಬೇಕು ಸರ್ ಈಗ? ದಾವಡ್ ಬಂದು ಫೋನ್ ಮಾಡ್ರಿ. ಹೌದೇನ್ ಸರ್? ಅಡ್ರೆಸ್ ಏನ್ ಹೇಳ್ತೀರೇನ್ ಸರ್? ನೀವು ವಾಟ್ಸಪ್ ಮಾಡ್ರಿ. ಒಂದಿಟ್ಟು ನಂದು ಯೂಟ್ಯೂಬ್ ಲಿಂಕ್ ಕಳ್ಸ್ತೇನೆ ನಿಮ್ಗೆ. ಹ್ಞೂ ಸರ್. ಅದನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ, ಅರ್ಧ ಐಡಿಯಾ ಬಂದಿರುತ್ತೆ ನಿಮ್ಗೆ. ಆಯ್ತು ಸರ್, ಆಯ್ತು. ಇಲ್ಲಿ ಬಂದು ಪೂರ ನಿಮ್ಗೆ ಪುನರ್ಜೀವನ ಆಹಾರ ಪದ್ಧತಿ ಅಂದ್ರೆ ಏನು ಅಂತ ಎಲ್ಲ ಪೂರ ಡೀಟೇಲ್ ತಿಳ್ಕೊಂಡ್ರಿ ಅಂದ್ರೆ ಓಕೆ ಸರ್. ಬಿ ಪಿ ಶುಗರ್ ಒಂದೇ ಅಲ್ರಿ, ಹಾ ಸರ್. ನಿಮ್ ಲೈಫ್ನಾಗ ಯಾವ್ದು ಡಿಸೀಸ್ ಬರೋದಿಲ್ಲ, ಹೊಳ್ಳೆ ಇದ್ದಿದ್ದು ಎಲ್ಲ ಹೋಗ್ತಾವ. ಈಗ ನಮ್ ಮಿಸಸ್ PCOD ಪ್ರಾಬ್ಲಮ್ ಐತ್ರಿ. ಅಂದ್ರೆ ಏನೇನ್ ಸಮಸ್ಯೆ ಐತಿರಿ? ಗರ್ಭಧಾರಣೆ ಆಗತ್ತಿಲ್ಲ? ಅದಾಗ್ತಿಲ್ಲ. ಆಮೇಲೆ ಪೀರಿಯಡ್ಸ್ ಲೇಟ್ ಆಗತ್ತೆ, 2 months ಹಿಂಗಾಗತ್ತೆ. ಮ್ಯಾರೇಜ್ ಎಷ್ಟು ವರ್ಷ ಐತ್ರಿ? ಈಗ 6 ವರ್ಷ ಆಯ್ತು ಸರ್, 5.5 ವರ್ಷ ಆಯ್ತು. ಇನ್ನೂ ಆಗಿಲ್ಲ, ಏನು ಕನ್ಸೀವ್ ಆಗಿಲ್ಲ? ಇಲ್ಲ ಸರ್. ಕೆಲಸ ಮಾಡಿ ಕರ್ಕೊಂಡ ಬರ್ರಿ. ಹ್ಞೂ ಸರ್. ನಾ ನಿಮ್ ಪ್ರಾಪರ್ ಎಲ್ಲ ನಿಮ್ಗೆ 1 ವರ್ಷನಾಗ ಅಂದ್ರೆ ಕನ್ಸೀವ್ ಮಾಡಿ ಆಕೈತಿ, ಅಷ್ಟೇ ಇಲ್ಲ. ಓಕೆ ಸರ್. ಯಾವ್ದು ಮೆಡಿಸಿನ್ ಇಲ್ಲ, ಏನಿಲ್ಲ, ಬರೀ ನಾ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದ್ರ ಹ್ಞೂ ಸರ್. 1 ವರ್ಷನಾಗ ಬಟ್ ಇದು ಫಾಲೋ ಮಾಡೀನಿ ಸರ್. ಅಂದ್ರೆ ಈಗ ನಾವು ಆಕ್ಚುಲಿ ಇದು ಈಗ ಅಂದ್ರೆ ನಾರ್ಮಲ್ ಆಗಿ ಹೇಳಿದಲ್ಲ, ಮಿಲೆಟ್ಸ್ ಸ್ವಲ್ಪ ತರಕಾರಿ ಬರೋದನೇನ್ರಿ ಅದ್ರಾಗ. ಪುನರ್ಜೀವನ ಆಹಾರ ಪದ್ಧತಿ ಒಳಗ ನಮ್ದು ಮಂಕಿ ಡಯಟ್ ಅಂತ ಬರ್ತದ್ರ, ಬರೋದನೇ ಇಲ್ಲ ಅದು. ಬರೋದಿಲ್ಲ ಸರ್. ಮಿಲೆಟ್ಸ್ ಮತ್ತೆ ಸ್ವಲ್ಪ ಅಂದ್ರೆ ಈಗ ನಾವು ಈ ನಾರ್ಮಲ್ ಹೌದೇನ್ ಸರ್, ಬರೀ ತರಕಾರಿ? ಅಲ್ಲ, ನಿಮ್ಗೆ ಪೂರ ಗೈಡೆನ್ಸ್. PCOD ಬೇರೆ ತರ ಇರ್ತೈತಿ. ಆಮೇಲೆ ಇವ್ ಹೆಂಗದ ಅಂದ್ರಿ, ನಾವಾಗ 6ನೇ ವರ್ಷ ಇದೆ ಸ್ಟಡಿ ಮಾಡೋದ. ಹಾ ಸರ್. ಯಾವ ಡಿಸೀಸ್ ಯಾವ ತರಕಾರಿ ಯಾವ ಹಣ್ಣು. PCOD ಬೇರೆ, ಅಸ್ತಮಾಗ್ ಬೇರೆ, ಆಮೇಲೆ BP ಬೇರೆ, ಶುಗರ್ ಬೇರೆ, ಆಮೇಲೆ ಅರ್ಥರೈಟಿಸ್ ಬೇರೆ, ಥೈರಾಯ್ಡ್ ಬೇರೆ, ಕ್ಯಾನ್ಸರ್ ಬೇರೆ. ಈ ರೀತಿ ಬೇರೆ ಬೇರೆ ಆಹಾರದ ಹೋಗ. ಯಾಕಂದ್ರೆ ವೆರೈಟಿ ಬಾಳ ಅದಾವ, ಫ್ರೂಟ್ಸ್ ಬಾಳ ಅದಾವ, ತರಕಾರಿ ಬಾಳ ಅದಾವ. ಒಬ್ಬೊಬ್ಬರು ಒಂದೊಂದು ಸೂಟ್ ಮಾಡೋದಿಲ್ಲ. ಎಲ್ಲಾ ತರಕಾರಿ ತಿಂದ್ಬಿಡ್ಲ, ಹಣ್ಣು ತಿಂದ್ಬಿಟ್ರೆ ಅನ್ನ ಹಾಕ್ಬಿಡುದಿಲ್ಲ. ಅದಕ್ಕೆ ನಿಮ್ದು ಇಬ್ರು ಬರ್ರಿ. ವೇಟ್ ಆಕ್ಚುಲಿ ವೇಟ್ ಗೇನ್ ಇನ್ನೊಂದ್ ಏನೈತಿ ಅಂದ್ರಿ, ಈಗ ನಿಮ್ಗೂ ಶುಗರ್ ಪ್ರಾಬ್ಲಮ್, ಆಮೇಲೆ ನಿಮ್ದು ಸ್ಪರ್ಮ್ ಕ್ವಾಂಟಿಟಿ ಕಡಿಮೆ ಇರತ್ರಿ. ಚೆಕ್ ಮಾಡಿಸಿ ಗೊತ್ತಿಲ್ಲ ನೀವು? ಮಾಡ್ಸಿದೀನಿ ಸರ್, ನಾರ್ಮಲ್ ಇದೆ ಅಂತ ಹೇಳಿದ್ರು. ಅದನ್ನ ಸ್ಪರ್ಮ್ ನಾರ್ಮಲ್ ಆಗಿದ್ರ? ನಾರ್ಮಲ್ ಒಂದ್ ಸೈಡ್ ಅಷ್ಟೇ ಪ್ರಾಬ್ಲಮ್ ಐತಿ. ನಮ್ ಕಡೆ ಬಂದವ್ರು ಎರಡೆರಡು ಪ್ರಾಬ್ಲಮ್ ಇರ್ತಾವ. ಅವ್ರಿಗೂ ಸ್ಪರ್ಮ್ ಕ್ವಾಲಿಟಿ, ಇದು ಮೊಟಿಲಿಟಿ, ಆಮೇಲೆ ಸ್ಪರ್ಮ್ ಕೌಂಟ್, ಟೋಟಲ್ ಕೌಂಟ್ ಕಡಿಮೆ ಇರುತ್ತೆ, 0 ಇರ್ತಾವ. ಆಮೇಲೆ ಅವ್ರ ಲೇಡೀಸ್ಗೂ ಸಮಸ್ಯೆ ಇರುತ್ತೆ ಶುಗರ್, ಆಮೇಲೆ ಗರ್ಭಧಾರಣೆ, ಎಗ್ ರಿಲೀಸ್ ಹಾಕಿರೋದಿಲ್ಲ. ಆಮೇಲೆ ಮಂತ್ಲಿ ಸ್ವಲ್ಪ ಡಿಫರೆನ್ಸ್ ಹಾಕಿರ್ತೈತಾವ. 30 days ಆಗ್ಬೇಕಾದ್ರೆ ಆಕ್ಚುಲಿ 29-30 days ಆಗ್ಬೇಕಾದ್ರೆ 28 days ಲಘು ಆಕೈತಿ, ಇಲ್ಲಾಂದ್ರೆ ಲೇಟ್ ಆಕೈತಿ. 45 ಲೇಟ್ ಸರ್, ಆಲ್ಮೋಸ್ಟ್ ಲೇಟ್ ಆಗತ್ತಲ್ಲ. ಅದಕ್ಕೀಗ ಇಬ್ರು ಸೇರಿ ಬರ್ರಿ. ಸರ್. ಸಂಡೇ ಬರ್ರಿ, ನಾ ಕರೆಕ್ಟ್ ನಿಮಗೆ ಅದೇನ್ ಪತ್ತೆ ಇಲ್ಲೆಲ್ಲ ಗೈಡೆನ್ಸ್ ಕೊಡೋದು, ಅದನ್ನ ಫಾಲೋ ಮಾಡ್ಕೊಂತ ಹೋದ್ರೆ ಅದು 1 ವರ್ಷನಾಗ ಅನ್ಕಿ ಕನ್ಸೀವ್ ಆಕೈತಿ. ನಿಮ್ದು ಆಕೈತಿ, ಒಂದು 3 ತಿಂಗಳು ಆಕೈತಿ. ಫಾಲೋ ಮಾಡ್ಕೊಂತ ಹೋಗ್ರಿ. ಸ್ವಲ್ಪ ದಪ್ಪನ ಆಗ್ಬಿಡ್ತಾರೆ, ತಳಗಿದೆ. ಅದಕ್ಕೆ ಎಷ್ಟೈತ್ರಿ ವೇಟ್ ನಿಮ್ದು ಈಗ? ನಮ್ದು 50 ಇದೆ ಸರ್. 50. ನಿಮ್ ಹೈಟ್ ಎಷ್ಟೈತಿ ಹೇಳ್ರಿ? ನಮ್ದು 5.3. ನೀವು ಊರ ತಲೆ ಕೆಡ್ಸ್ಕೊಬಿಡ್ರಿ. ಹೈಟ್ಗೆ ಅದು ಹೆಲ್ತ್ ಇದ್ರೆ, ಎನರ್ಜಿ ಇದ್ರೆ, ಯಾವ್ದೋ ರೀತಿ ಪ್ರಾಬ್ಲಮ್ ಇದ್ರೆ ಸಾಕ್ರಿ, ಅಷ್ಟೇ ವಿಚಾರ ಮಾಡ್ರಿ. ಯಾಕಂದ್ರೆ ಎಲ್ಲಾರ ತಲೆಯಾಗಿ ವೇಟ್ ಇರ್ಬೇಕು, ಅದಿರ್ಬೇಕು, ಎಲ್ಲ. ಯಾಕಂದ್ರೆ ಮೈಂಡ್ ಸೆಟ್ ಬಾಳ ಅಂದ್ರೆ ಬಾಳ ಜನದ ರಾಂಗ್ ವೇ ಹೊಂಟದ, ಓದಿರ್ಬೇಕು ನೀವು. ಹೌದು ಸರ್. ಪ್ರತಿಯೊಂದ್ರ ಆಹಾರ ವಿಹಾರ ವಿಚಾರದಾಗ ಫುಲ್ ರಾಂಗ್ ವೇ ಅದಾನ ಮನುಷ್ಯ, ಫುಲ್ ರಾಂಗ್, 100% ರಾಂಗ್ ವೇ. ಹೌದು ಸರ್. ಅದ್ರ ಸಂಬಂಧ ಬರ್ರಿ, ಸಂಡೇ ಬರ್ರಿ. ಆಯ್ತು ಸರ್, ನಿಮ್ಗೊಂದಿಗೆ ವಾಟ್ಸ್ಆಪ್ ನೇ ಹಾಯ್ ಅಂತ ಕಳಿಸ್ತೀನಿ. ಅದು ಸ್ವಲ್ಪ ಅದು ಹೇಳ್ಬಿಡ್ರಿ, ನಾ ಸಂಡೇ ಬರತ್ತೀವಿ ಅಂತ ಒಂದು ರೈಟಿಂಗ್ ನೇ ಬರದ ರಿಜಿಸ್ಟ್ರೇಷನ್ ಮಾಡ್ತೀರಿ, ನಾ ಬರ್ಕೋತೇವೆ.